ಓಹೋಹೋ ನಮಸ್ಕಾರ ಪರ್ಸೆಂಟ್ ಅವರ ನಮಸ್ಕಾರ ನಮಸ್ಕಾರ. ನಮಸ್ಕಾರ ನೀವೇ ಹೇಗೆ ನಮಸ್ಕಾರದಲ್ಲಿ ಹಿಂಗೆ ನೋಡ್ತೀರಿ? ನಮಸ್ಕಾರ ಹೇಳಿ. ಹೇಗಿದ್ದೀರಿ? ಸ್ವಾಮಿ ಹಿಂಗೆ ಅವನೇ ಕ್ಯಾಮ್ರಾ ಅಂತ್ಕೊಂಡು ನೋಡಿ ಸ್ವಾಮಿ. ಏನು ಸ್ವಾಮಿ ಸುಮಾರು ದಿನ ಆಗೋಯ್ತಲ್ಲ ನಿಮ್ಮ ನೋಡಿ. ದಿನ ಆಯ್ತು, 1.5 ತಿಂಗಳು 2 ತಿಂಗಳು ಆಗಿತ್ತು. ಆಗಿತ್ತು ಬಂದು. ಚೆನ್ನಾಗಿದ್ದೀರಾ? ಚೆನ್ನಾಗಾನೆ ರಾಜೇ ಅವರೇ. ಏನು ಸಮಾಚಾರ? ಗುಂಡ್ಲಪೇಟೆಗೆ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಿ? ಬರ್ತಾ ಇರ್ತೀರಿ ಹೋಯ್ತಾ ಇರ್ತೀರಿ, ಆದರೆ ಇಲ್ಲಿ ಬರಲ್ಲ. ಬರ್ತಾನೆ ಹೋಯ್ತಾನೆ. ನಮ್ಮ ಅಣ್ಣ ನೋಡ್ಕೊಂಡು ಹೋಯ್ತೀನಿ, ಇವನ್ನ ರಾಜುನ. ಸಮಯ ಇವತ್ತು ಯಾವಾರ ಇದು? ಮಂಗಳವಾರ. ಮಂಗಳವಾರ. ಪೂಜಾ ಪುರಸ್ಕಾರ ಎಲ್ಲ ಐತೆ? ಹಾಂ, ಸಿದ್ದಪ್ಪಾಜಿ ದೊಡ್ಡವ್ರ ಮಠ ಸ್ವಾಮಿ. ಸೋಮವಾರ ಶುಕ್ರವಾರ. ಸ್ವಾಮಿ ಈಗ ಒಂದು ನಿಮ್ದು ಸುಮಾರು ದಿನ ಆಗಿತ್ತು, ಒಂದು ನಾಟಕದ ಪದ ಆಡ್ತೀರ ಸ್ವಾಮಿ? ನಾಟಕದ ಪದ ಇಲ್ಲ, ಸಿದ್ದಪ್ಪಾಜಿದ ಒಂದು ಪದ ಆಡ್ಬಿಡಿ ಸಾಕು. ಆಡ್ಬಿಡಿ, ಒಂದು ಸಿದ್ದಪ್ಪಾಜಿದಾಗಲೇ ಹೇಳಿದ್ರಲ್ಲ, ಸನ್ನಿವೇಶ ಹೇಳ್ಬಿಡಿ. ಸನ್ನಿವೇಶ ನನಗ ಕಳಿಸಿದ್ದೆ ಈಗ ಮಾತಾಡಬಲ್ಲ ಸ್ವಾಮಿ. ಈಗ ಹೇಳಿ, ನಿಮ್ಗೆ ಗೊತ್ತಿರೋ ಅಷ್ಟು ಹೇಳಿ. ಹೇಳಿ. ಹೇಳಿ ಸ್ವಾಮಿ. ಮುದ್ದಮ್ಮನ ಕಲ್ಕ ಹೋಗಕ್ಕ ಬರ್ತಾವ್ರೆ. ಬಂದಾಗ ಅವರು ನನ್ನ ಮಗನ ಕೊಡಲ್ಲ ಅಂತ ಹೇಳ್ತಾರೆ. ಆಗ ಆಮೇಲೆ ಅವ್ರಿಗೆ ದೊಡ್ಡಮ್ಮ ತಾಯಿಗ ಕಪ್ಪ ಇಟ್ಬಿಟ್ಟು ಹೋಯ್ತಾರ ಉಳ್ತಾನ. ಆಗ ದೊಡ್ಡಮ್ಮ ತಾಯಿ ಮಗು ಸುತ್ತಾಗಿದ್ದಾಗ ಸುತ್ತಾಯ್ತದ. ಸುತ್ತಾದಾಗ ಆಗ ಮಂಚಾಲ ಸ್ವಾಮಿ ಬಂದು ಪಲ್ಕ ಬರ್ತಾರ. ಹೇಳಿ ಸ್ವಾಮಿ. ಕಲ್ತ್ಕೊಂಡು ಹಾಗೆ ಹೇಳಿ. ತಾಯಿ ಬಾ ಮಂಗಳೇ ಬಾಕಂದ ಅಂತ ಹೇಳ್ತಾರ. ದೊಡ್ಡ ಇದು ಇವರು ಮಂಚಲಿಂಗಯ್ಯ ಅವರು. ಅವರು ಆಗ ಅವ್ರ ಅವ್ವಪ್ಪ ಬಂದು ಅಲ್ಲಿ ಸ್ವಾಮಿ ಅಲ್ಲಿ ನೋಡಿ ನಮ್ಮ ಮಗ ಅಂತ ಕಾಣಿಸ್ತಾರ ಅಂತ ಹೇಳಿದಾಗ, ಬಾ ಕಂದ ಬಾ ಮಗಳೇ ಅಂತ ಹೇಳಿದಾಗ ದೊಡ್ಡಮ್ಮ ತಾಯಿ ಅಂತಾರ, ನಾನು ನಿಮ್ಮ ಇದು ಮಗಳಲ್ಲ, ನಮ್ಮ ತಂದೆ ತಾಯಿ ಇಂದವ್ರೆ ಅಂದ್ಬಿಟ್ಟು ಹೇಳ್ತಾರೆ. ತಾಯರುಣವ ಸೇರಿ ತನಗೆ ಪ್ರೀತಿಯ ನಾನು, ನನ್ನ ಆಸೆ ಬೇರ ಅಮ್ಮ, ನನ್ನ ಆಸೆ ಬೇರ ಅಮ್ಮ. ಅಲ್ಲಿರುವರು ನಮ್ಮ ಗುರು, ಅಲ್ಲಿರುವರು ನಮ್ಮ ಗುರು, ಅವರ ಸೇವೆಯ ಮಾಡುವ ನಾನು, ಅವರ ಸೇವೆಯ ಮಾಡುವ ನಾನು. ನನ್ನ ಆಸೆ ಬೇರ ಅಮ್ಮ, ನನ್ನ ಆಸೆ ಬೇರ ಅಮ್ಮ. ತಾಯಿ ತಂದೆಯ ನಿಮ್ಮಯ ಋಣವ, ತಾಯಿ ತಂದೆಯ ನಿಮ್ಮಯ ಋಣವ ಸೇರಿ ತನಗೆ ಪ್ರೀತಿಯ ನಾನು, ಸೇರಿ ತನಗೆ ಪ್ರೀತಿಯ ನಾನು. ನನ್ನ ಆಸೆ ಬೇರ ಅಮ್ಮ, ನನ್ನ ಆಸೆ ಬೇರ ಅಮ್ಮ. ಅಮ್ಮ ನನ್ನ ನಿಮ್ಮ ಆಸೆ ಎಂದಿಗೂ ಸೇರಿಸಮ್ಮ ಅಂತ ಹೇಳ್ತಾರ. ಇದು ಸಿದ್ದಪ್ಪಾಜಿ ಅವರು ಯಾರಿಗೆ ಹೇಳೋದು? ದೊಡ್ಡಮ್ಮ ತಾಯಿಗೆ ಹೇಳೋದ? ಅದವ್ವಪ್ಪ ಅವರೊಂದಿಗ ನನ್ನ ಆಸೆ ಬಿಟ್ಬಿಡಮ್ಮ, ನಮ್ಮ ಗುರು ಇಂದವ್ರ ಮಂಚಲಿಂಗಯ್ಯ ಅವರು ಅಂತ ಹೇಳ್ತಾರ. ಭಾಳ ಅದ್ಭುತವಾಗಿ ಹೇಳ್ತೀರಿ ಪ್ರಕಾಶ್ ಅವರೇ, ಭಾಳ ಸೂಪರ್ ಆಗಿತ್ತು. ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ನೀವೊಬ್ಬರು ಕಲಾವಿದರು, ಹಾಗಾಗಿ ಭಾಳ ಚೆನ್ನಾಗಿ ಆಡ್ರಿ ಸಿದ್ದಪ್ಪಾಜಿ ಸಾಂಗು. ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಹಿಂಗೆ ಆಡ್ಕೊಂಡು ಪಾಪ ಭಗವಂತನ ಧ್ಯಾನ ಮಾಡ್ಕೊಂಡು ಎಲ್ಲ ಕಡೆ ಭಿಕ್ಷೆ ಮಾಡ್ಕೊಂಡು ನಿಮ್ಮ ಜೀವನ ಇನ್ನೂ ಸುಗಮವಾಗಿರಲಿ ಅಂತ ಆಶಿಸ್ತಾ ನಮಸ್ಕಾರ ಪ್ರಕಾಶ್ ಅವರೇ. ಹಾಗೆ ನಮ್ಮ ಪ್ರೇಕ್ಷಕರಿಗೂ ಹೇಳ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಜನಗಳಿಗೆ ವಂದನೆಗಳು. ಸ್ಟಾರ್ಟ್. MSc ರಾಜು ಅವ್ರನ್ನ ಇದನ್ನೆಲ್ಲ ಮಾಡಿ
ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರೂ ವಂದನೆಗಳು. ನಮಸ್ಕಾರ ಪ್ರಸಾರ, ಧನ್ಯವಾದಗಳು. ನಮಸ್ಕಾರ. ಭಾಳ ಒಂದು ಬ್ಯುಸಿಲಿ ಇವತ್ತು ಭಿಕ್ಷಕ್ಕೆ ಹೋಗ್ತೀರಿ, ಆದರೂ ಕೂಡ ನಮಗೋಸ್ಕರ ಒಂದು ಟೈಮ್ ಕೊಟ್ಟು ನೀವು ಒಂದು ಪದ ಆಡಿದ್ರಿ. ಭಾಳ ಸಂತೋಷ ಆಯಿತು. ಧನ್ಯವಾದಗಳು. ನಮಸ್ಕಾರ. ಇನ್ನೂ ಚೆನ್ನಾಗಿ